ಹಲೋ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಟಾಪ್ 2 ಅಮೆಝಾನ್ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಬಗ್ಗೆ ನಡೆಸಿರೋಂಥ ಹೈರಿಂಗಲ್ಲಿ ಇನ್ಫಾರ್ಮೇಷನ್ನ ತೊಗೊಂಡು ಬಂದಿದ್ದೀನಿ. ಇದು ಬಂದು ಅಮೆಝಾನ್ ಕಂಪ್ನಿಯವರು ಹೈರಿಂಗ್ನ ಮಾಡ್ತಾ ಇರೋವಂಥದ್ದು. ಇಲ್ಲಿ 2 ರೋಲ್ಗೆ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಮೊದಲನೇದು ಬಂದು ಕಸ್ಟಮರ್ ಸಪೋರ್ಟ್ ರೋಲ್, ಎರಡನೇದು ಬಂದು ಡೇಟಾ ಎಂಟ್ರಿ ರೋಲ್ ಆಗಿದೆ. ಇಲ್ಲಿ ನೀವು ಅಪ್ಲೈ ಮಾಡೋಕ್ಕೆ ನಿಮಗೆ ಯಾವ ರೋಲ್ ಬೇಕೋ ಆ ರೋಲ್ ಮೇಲೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು, ಅಂದರೆ ಸೆಲೆಕ್ಟ್ನ ಮಾಡಿಕೊಂಡು ಕೆಲಸನ ಸ್ಟಾರ್ಟ್ ಮಾಡ್ಬೋದು. ಹಾಗೆ ಇಲ್ಲಿ ನಾನು ನಿಮಗೆ ಆಲ್ರೆಡಿ ಹೇಳಿರೋ ಹಾಗೆ ಅಮೆಝಾನ್ ಅವರು ಹೈರಿಂಗ್ನ ಮಾಡ್ತಾ ಇರೋವಂಥದ್ದು ಕಸ್ಟಮರ್ ಸಪೋರ್ಟ್ ಮತ್ತು ಡೇಟಾ ಎಂಟ್ರಿ ರೋಲ್ಗೆ. ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಹಾಗೆ ಫುಲ್ ಟೈಮ್ಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇರುತ್ತೆ ಫ್ರೆಂಡ್ಸ್. ಜೊತೆಗೆ ಇಲ್ಲಿ ನೀವು ಕಸ್ಟಮರ್ ಸಪೋರ್ಟಲ್ಲಿ ಏನಾದ್ರು ವರ್ಕ್ನ ಮಾಡ್ತೀನಿ ಅಂದರೆ ಕಾಲ್, ಇಮೇಲ್, ಚಾಟ್ ಮೂಲಕ ಕಸ್ಟಮರ್ಸ್ಗೆ ನೀವು ಸಪೋರ್ಟ್ ಕೊಡುವಂಥದ್ದು ಅಥವಾ ನಿಮ್ಮ ಕೆಲಸ ಇರುತ್ತೆ. ಡೇಟಾ ಎಂಟ್ರಿನ ನೀವು ಚೂಸ್ನ ಮಾಡಿಕೊಂಡ್ರೆ ಕಂಪ್ನಿ ಕಡೆಯಿಂದ ಕೊಡುವಂಥ ಡೇಟಾಗಳನ್ನ ನೀವು ಟೈಪ್ ಮಾಡಿ ಅವ್ರಿಗೆ ವಾಪಸ್ ಸೆಂಡ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇವೆರಡೂ ಕೆಲಸ ಮಾಡೋದಕ್ಕೆ ನಿಮಗೆ ಅಟ್ಲೀಸ್ಟ್ 12th ಪಾಸ್ ಆಗಿರಬೇಕು ಅಥವಾ ಡಿಗ್ರಿ, ಡಿಪ್ಲೊಮೊ ಆ ರೀತಿಯಾದಂಥ ಫೀಲ್ಡ್ಸ್ಗಳಲ್ಲಿ ನಿಮ್ಮ ಎಜುಕೇಷನ್ ಆಗಿರಬೇಕು. ಅಟ್ಲೀಸ್ಟ್ ಅವರು 12th ಪಾಸ್ ಆಗಿರಬೇಕು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಕೆಲಸದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ಕೊಡ್ತಾ ಹೋಗ್ತೀನಿ. ಜೊತೆಗೆ ಹೇಗೆ ನೀವು ಕೆಲಸ ಮಾಡ್ಬೋದು ಅನ್ನೋದ್ರ ಬಗ್ಗೆ ಟಿಪ್ ಕೂಡ ಕೊಡ್ತಾ ಹೋಗ್ತೀನಿ. ಸೊ ಯಾರು ಕೂಡ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಇನ್ನು ಇವತ್ತಿನ ವಿಡಿಯೋ ಕಡೆ ಬಂದರೆ, ನಾನು ರಿಮೋಟ್ ಜಾಬ್ಸ್ USA ಅನ್ನೋ ಕಂಪ್ನಿಯ ಅಂದರೆ ವೆಬ್ಸೈಟಲ್ಲಿ ಪೋಸ್ಟ್ ಆಗಿರೋಂಥ ಜಾಬ್ ವೇಕೆನ್ಸಿ ಬಗ್ಗೆ ಇವತ್ತು ಇನ್ಫಾರ್ಮೇಷನ್ನ ಕೊಡ್ತಾ ಇರೋವಂಥದ್ದು. ಇಲ್ಲಿ ನೀವು ನೋಡ್ಬೋದು ಅಮೆಝಾನ್ ರಿಮೋಟ್ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಎಂಟ್ರಿ ಲೆವೆಲ್ಸ್ ಅಂತ ಇಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ಇಲ್ಲಿ ಅಮೆಝಾನ್ ಕಂಪ್ನಿಯವ್ರಿಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇರೋವಂಥದ್ದು. ಹಾಗೆ ಇಲ್ಲಿ ಆ ಕಂಪ್ನಿ ಬಗ್ಗೆ ಕೆಲವೊಂದಷ್ಟು ಇನ್ಫಾರ್ಮೇಷನ್ಸ್ನೆಲ್ಲ ಅವರು ಕೊಟ್ಟಿದ್ದಾರೆ. ಅದನ್ನು ಬೇಕಾದರೆ ನೀವು ಓದ್ಕೊಳ್ಬೋದು. ಬಟ್ ನಾನಿಲ್ಲಿ ಓದ್ಕೊಂಡೆ ಡೈರೆಕ್ಟಾಗಿ ಜಾಬ್ ಬಗ್ಗೆ ಕೊಟ್ಟಿರೋ ಅಂಥ ಇನ್ಫಾರ್ಮೇಷನ್ ಹತ್ರ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಲೈಕ್ ಇಲ್ಲಿ ಸ್ಕ್ರೋಲ್ ಡೌನ್ನ ಮಾಡಿದ್ರೆ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ ಪೋಸ್ಟ್ ಬಂದು ರಿಮೋಟ್ ಕಸ್ಟಮರ್ ಸರ್ವಿಸ್ ರೆಪ್ರೆಸೆಂಟೇಟಿವ್. ಇದು ಮೊದಲನೇ ಪೋಸ್ಟ್ ಬಂದು ಕಸ್ಟಮರ್ ಸಪೋರ್ಟ್ ಬಗ್ಗೆ ಹೇಳ್ತಾ ಇದ್ದಾರೆ. ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಏನಾಗಿರುತ್ತೆ ಅಂದರೆ ಪ್ರೊವೈಡ್ ಎಕ್ಸಲೆಂಟ್ ಕಸ್ಟಮರ್ ಸರ್ವಿಸ್ ವಿತ್ ಫೋನ್, ಇಮೇಲ್ ಆ್ಯಂಡ್ ಚಾಟ್ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ನಿಮಗೆ ಆಲ್ರೆಡಿ ಹೇಳಿರೋ ಹಾಗೆ ನಿಮ್ಮ ಕಸ್ಟಮರ್ಸ್ಗೆ ಕಾಲ್, ಇಮೇಲ್ ಅಥವಾ ಚಾಟ್ ಮೂಲಕ ನೀವು ಹೆಲ್ಪ್ನ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಅಸಿಸ್ಟ್ ಕಸ್ಟಮರ್ಸ್ ವಿತ್ ಎಂಕ್ವೈರಿ, ಪ್ರಾಡಕ್ಟ್ ರಿಲೇಟೆಡ್ ಕ್ವೈರೀಸ್ ಆರ್ ಆರ್ಡರ್ ಅಸೋಸಿಯೇಟ್ಸ್ ಅಂತ ಕೊಟ್ಟಿದೆ. ಸೊ ಇಲ್ಲಿ ನಿಮಗೆ ಯಾವ ರೀತಿಯಾದಂಥ ಕಾಲ್, ಇಮೇಲ್ ಮತ್ತು ಚಾಟ್ಗಳು ಬರುತ್ತೆ ಅಂದರೆ ಕಸ್ಟಮರ್ಸ್ ಕಡೆಯಿಂದ ಒಂದು ಎಂಕ್ವೈರಿ ಇರುತ್ತೆ. ಲೈಕ್ ಅವ್ರೇನೋ ಆರ್ಡರ್ ಮಾಡಿರ್ತಾರೆ, ಅವ್ರಿಗೆ ಅದು ರಿಸೀವ್ ಆಗಿರೋದಿಲ್ಲ, ಅಥವಾ ಶಿಪ್ಪಿಂಗ್ ಲೇಟ್ ಆಗಿರುತ್ತೆ, ಅಥವಾ ಡ್ಯಾಮೇಜ್ ಇರುತ್ತೆ. ಈ ರೀತಿಯಾದಂಥ ಕ್ವೇರೀಸ್ಗಳ ಬಗ್ಗೆ ಅವ್ರು ನಿಮಗೆ ಕಾಲ್ನ, ಇಮೇಲ್ನ ಅಥವಾ ಚಾಟ್ನ ಮಾಡಿರ್ತಾರೆ. ಅದಕ್ಕೆ ನೀವು ರೆಸ್ಪಾನ್ಸ್ ಮಾಡುವಂಥದ್ದು ಕಾಲ್ ಆದರೆ ರಿಸೀವ್ ಮಾಡಿ ಅವ್ರಿಗೆ ಲೈಕ್ ಸೊಲ್ಯೂಷನ್ಸ್ನ ಹೇಳೋವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಅದು ಬಿಟ್ಟರೆ ಪ್ರಾಡಕ್ಟ್ ರಿಲೇಟೆಡ್ ಕ್ವೈರೀಸ್ ಹೇಳ್ದೆ ಅಲ್ವಾ ನಿಮಗೆ, ಲೈಕ್ ಪ್ರಾಡಕ್ಟಲ್ಲಿ ಡ್ಯಾಮೇಜ್ ಇದೆ ಅಥವಾ ನಾನು ರಿಟರ್ನ್ ಹಾಕಿದ್ದೆ, ರೀಫಂಡ್ ಬಂದಿಲ್ಲ, ಈ ರೀತಿಯಾದಂಥ ಕ್ವೆಶನ್ಸ್ ಇಟ್ಕೊಂಡು ಅವರು ನಿಮಗೆ ಕಾಂಟ್ಯಾಕ್ಟ್ನ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಅಥವಾ ಆರ್ಡರ್ ಅಸೋಸಿಯೇಟ್ ಅಂತ ಕೊಡಿ. ಸೊ ಆರ್ಡರ್ ರಿಲೇಟೆಡ್ ಏನಾದ್ರು ಅವ್ರಿಗೆ ಪ್ರಾಬ್ಲಮ್ ಆಗ್ತಾಯಿದ್ರೆ, ಆರ್ಡರ್ ಮಾಡೋಕ್ಕಾಗ್ತಾ ಇಲ್ಲ, ಆ ರೀತಿಯಾದಂಥ ಪ್ರಾಬ್ಲಮ್ ಇದ್ದರೆ ಅವ್ರು ನಿಮಗೆ ಕನೆಕ್ಟ್ನ ಆಗ್ತಾರೆ. ಅವ್ರಿಗೆ ನೀವು ಸೊಲ್ಯೂಷನ್ಸ್ನ ಕೊಡಬೇಕಾಗಿರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಥರ್ಡ್ ಪಾಯಿಂಟ್ ನೋಡಿದ್ರೆ ರಿಸಾಲ್ವ್ ಕಸ್ಟಮರ್ ಇಶ್ಯೂಸ್ ಪ್ರಾಬ್ಲಮ್ ಪ್ರೊಫೆಷ್ನಲಿ ಅಂತ ಕೊಟ್ಟಿದ್ದಾರೆ. ಸೊ ನೀವು ಕಸ್ಟಮರ್ ಇಶ್ಯೂಸ್ನ ಲೈಕ್ ಕರೆಕ್ಟ್ ವೇಯಲ್ಲಿ ಹ್ಯಾಂಡಲ್ ಮಾಡಬೇಕಾಗಿರುತ್ತೆ, ಪ್ರೊಫೆಷ್ನಲ್ ವೇಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ನೆಗೆಟಿವ್ ವರ್ಬ್ ಸರ್ವಿಸ್ ಟು ಲೊಕೇಟ್ ಆ್ಯಂಡ್ ಕಮ್ಯುನಿಕೇಷನ್ ಇನ್ಫಾರ್ಮೇಷನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಸಿಸ್ಟಮ್ಸ್ ಇರುತ್ತೆ ಅಲ್ವಾ, ಅದು ಲೈಕ್ ಲೊಕೇಟ್ ಆಗಿರೋವಂಥದ್ದು ಅಥವಾ ಕಮ್ಯುನಿಕೇಷನ್ ಇನ್ಫಾರ್ಮೇಷನ್ಸ್ಗಳ ಬಗ್ಗೆ ನೀವು ಇನ್ಫಾರ್ಮೇಷನ್ನ ತೊಗೊಂಡು ಕಸ್ಟಮರ್ ಕಡೆಯಿಂದ ಅವ್ರಿಗೆ ಏನು ಸೂಟ್ ಆಗೋವಂಥ ಆನ್ಸರ್ಸ್ ನಿಮಗೆ ಹೇಳ್ಕೊಟ್ಟಿರ್ತಾರೆ. ಲೈಕ್ ಟ್ರೈನಿಂಗ್ ಕೊಡ್ತಾರೆ ನಿಮಗೆ. ಆ ಟ್ರೈನಿಂಗಲ್ಲಿ ನಿಮಗೆ ಹೇಳಿರ್ತಾರೆ ಯಾವ ಕ್ವಶನ್ಗೆ ಏನು ಆನ್ಸರ್ನ ಮಾಡಬೇಕು, ಅಥವಾ ಯಾವ ಕ್ವಶನ್ಸ್ ಕಾಮನ್ ಆಗಿ ಬರ್ತಾ ಇರುತ್ತೆ, ಅದಕ್ಕೆ ಏನೆಲ್ಲ ನೀವು ಹೇಳ್ಬೋದು ಅಂತ ಎಲ್ಲ ಹೇಳ್ಕೊಟ್ಟಿರ್ತಾರೆ. ಅದನ್ನು ನೀವು ಕರೆಕ್ಟಾಗಿ ಇಲ್ಲಿ
ಇನ್ಪುಟ್ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾರೆ. ಇನ್ನು ನೀವು ಇಮೇಲ್ಗೆ ಬಂದರೆ ಆಲ್ರೆಡಿ ಲೈಕ್ ಆ್ಯಡ್ ಆಗಿರೋದು ಟೈಪ್ ಮಾಡಿರೋವಂಥದ್ದು ನಿಮಗೆ ಕೊಟ್ಬಿಟ್ಟಿರ್ತಾರೆ ಡ್ರಾಫ್ಟಲ್ಲಿ. ಜಸ್ಟ್ ಅದನ್ನ ಕಾಪಿ ಪೇಸ್ಟ್ ಮಾಡುವಂಥದ್ದು ಅಥವಾ ಅದಕ್ಕೆ ಲೈಕ್ ಕಾಪಿ ಪೇಸ್ಟೇ ಅಂದ್ಕೊಳ್ಳಿ, ನೀವು ಡ್ರಾಫ್ಟಲ್ಲಿ ಇರುತ್ತೆ ಅದನ್ನು ಕಾಪಿ ಮಾಡಿ ಪೇಸ್ಟ್ ಮಾಡುವಂಥದ್ದು ನಿಮ್ಮ ಕೆಲಸ ಇರುತ್ತೆ ಇಮೇಲಲ್ಲಿ. ಇನ್ನು ಚಾಟಲ್ಲಿ ಬಂದರೆ ಅದು ಲೈಕ್ ABC ಅಥವಾ 1 2 3 ಅನ್ನೋ ಆಪ್ಷನ್ಸ್ನೇ ತೋರಿಸ್ಬಿಡುತ್ತೆ ಚಾಟಲ್ಲಿ ಅವರ ಕ್ವಶನ್ಗೆ. ನೀವು ಅದರಲ್ಲಿ ಸೆಲೆಕ್ಟ್ನ ಮಾಡಿಕೊಂಡು ಅವ್ರಿಗೆ ಜಸ್ಟ್ ಸೆಂಡ್ ಮಾಡುವಂಥದ್ದು ನಿಮ್ಮ ಕೆಲಸ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೊಲಾಬ್ರೇಟ್ ವಿತ್ ಅ ಟೀಮ್ ಮೆಂಬರ್ಸ್ ಟು ಎನ್ಶೋರ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಕೊಟ್ಟಿದ್ದಾರೆ. ಸೊ ಬೇರೆ ವರ್ಕರ್ಸ್ ಇರ್ತಾರೆ ಅಲ್ವಾ, ಅಥವಾ ನಿಮ್ಮ ಟೀಮ್ ಮೆಂಬರ್ಸ್ ಇರ್ತಾರೆ ಅಲ್ವಾ, ಅವರೆಲ್ಲರ ಜೊತೆ ನೀವು ಕೋಆರ್ಡಿನೇಟ್ ಮಾಡ್ಕೊಂಡು ಮಾತಾಡಿಕೊಂಡು ನೀವು ಕೆಲಸನ ಮಾಡಬೇಕಾಗಿರುತ್ತೆ. ಒಟ್ಟಿನಲ್ಲಿ ನಿಮ್ಮ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ರೀತಿ ಇವಾಗ ಇಲ್ಲಿ ಕೆಲಸನ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಿಮಗೆ ಏನು ಕ್ವಾಲಿಫಿಕೇಷನ್ಸ್ ಇರಬೇಕು ಅಂದರೆ ಹೈಸ್ಕೂಲ್ ಡಿಪ್ಲೊಮಾ ಆರ್ ಈಕ್ವಲೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಏನಾದ್ರು 12th ಪಾಸ್ ಆಗಿದ್ರೆ ಅಥವಾ ಡಿಪ್ಲೊಮಾ ಆಗಿದೆ, ಡಿಗ್ರಿ ಆಗಿದೆ, ಆ ರೀತಿಯಾದಂಥ ಫೀಲ್ಡಲ್ಲಿ ನಿಮ್ಮ ಎಜುಕೇಷನ್ಸ್ ಆಗಿದೆ ಅಂದರೆ ನೀವಿಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಬೋತ್ ರೈಟಿಂಗ್ ಆ್ಯಂಡ್ ವರ್ಬಲ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ತುಂಬ ಚೆನ್ನಾಗಿ ಮಾತಾಡೋದಕ್ಕೆ ಬರಬೇಕಾಗಿರುತ್ತೆ, ಜೊತೆಗೆ ಬರೆಯೋದಕ್ಕೆ ಮಾತಾಡೋದಕ್ಕೆ ಎರಡು ಕೂಡ ಬರಬೇಕಾಗಿರುತ್ತೆ ನಿಮಗೆ ಇಲ್ಲಿ ತುಂಬ ಚೆನ್ನಾಗಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ನಿಮಗೆ ಕಾಲ್ ಮಾಡಿದ್ರೆ ಮಾತಾಡೋದಕ್ಕೆ ಬರಬೇಕಾಗಿರುತ್ತೆ, ಇಮೇಲ್ ಅಥವಾ ಚಾಟಲ್ಲಿ ನಿಮಗೆ ಬರೆಯೋದಕ್ಕೆ ಟೈಪ್ ಮಾಡೋದಕ್ಕೆ ಬರಬೇಕಾಗಿರುತ್ತೆ. ಸೊ ಇವೆರಡು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಈ ರೋಲಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸ್ಟ್ರಾಂಗ್ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಅಂತ ಕೊಟ್ಟಿದ್ದಾರೆ. ಸೊ ಲೈಕ್ ಕಸ್ಟಮರ್ ನಿಮ್ಗೆ ಏನಾದ್ರು ಒಂದು ಕ್ವೆಶನ್ ರೇಸ್ ಮಾಡಿದ್ರು ಅಂದರೆ ನೀವು ಟೆನ್ಸ್ ಆಗದೆ ಅದಕ್ಕೆ ಸೂಟ್ ಆಗುವಂಥ ಆನ್ಸರ್ಸ್ನ ನೀವು ಹೇಳ್ಬೇಕಾಗಿರುತ್ತೆ. ಸೊ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ನಿಮ್ಮಲ್ಲಿ ಇರಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕಂಫರ್ಟಬಲ್ ವರ್ಕಿಂಗ್ ಇನ್ ಅ ಫಾಸ್ಟ್ ಪ್ಲೇಸ್ ಎನ್ವೈರ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಲೈಕ್ ಫಾಸ್ಟ್ ಪ್ಲೇಸ್ ಎನ್ವೈರ್ಮೆಂಟ್ ಅಂದರೆ ಬೇಗ ಬೇಗ ಚೇಂಜಸ್ ಇರುತ್ತೆ, ಅಥವಾ ಲೈಕ್ ಏನು ಹೇಳ್ತಾರೆ, ಟೈಪ್ಸ್ ಚೇಂಜ್ ಆಗ್ತಾ ಇರುತ್ತೆ ಅಲ್ಲಿ ವರ್ಕ್ಗಳು. ಇವಾಗ ಕಾಲ್ಗೆ ಹಾಕಿದ್ದಾರೆ, ನೆಕ್ಸ್ಟ್ ನಿಮ್ಮನ್ನ ಇಮೇಲ್ಗೆ ಹಾಕ್ಬೋದು ಅಥವಾ ಚಾಟ್ಗೆ ಹಾಕ್ಬೋದು. ಅದಕ್ಕೆಲ್ಲ ನೀವು ರೆಡಿ ಇದ್ದು ಎಲ್ಲ ಥರದಂಥ ಕೆಲಸಗಳಲ್ಲಿ ನಿಮಗೆ ವರ್ಕ್ ಮಾಡೋದಕ್ಕೆ ರೆಡಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸ್ ಆ್ಯಂಡ್ ಫ್ಯಾಮಿಲೀಸ್ ಟು ಆನ್ಲೈನ್ ಟೂಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸ್ ಬರಬೇಕು, ಟೈಪ್ ಮಾಡೋದಕ್ಕೆ ಅಥವಾ ಲೈಕ್ ಎಂಟ್ರಿ ಮಾಡೋದಕ್ಕೆಲ್ಲ ಬರಬೇಕಾಗಿರುತ್ತೆ. ಜೊತೆಗೆ ಕೆಲವೊಂದು ಆನ್ಲೈನ್ ಟೂಲ್ಸ್ಗಳ ಬಗ್ಗೆ ಕೂಡ ನಿಮಗೆ ಎಕ್ಸ್ಪೀರಿಯನ್ಸ್ ಇರಬೇಕು, ಲೈಕ್ ಇಮೇಲ್ ಬಗ್ಗೆ ಅಥವಾ ಚಾಟ್ ಮಾಡೋದಕ್ಕೆ ಕೆಲವೊಂದು ಆ್ಯಪ್ಸ್ಗಳಿರುತ್ತೆ, ಅದ್ರ ಬಗ್ಗೆ ನಿಮಗೆ ಹೇಳ್ತಾರೆ. ಅದನ್ನೆಲ್ಲ ಯೂಸ್ ಮಾಡೋದಕ್ಕೆ ನಿಮಗೆ ಬರಬೇಕಾಗಿರುತ್ತೆ ಸ್ವಲ್ಪನಾದರೂ ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ನೀವು ಇಲ್ಲಿ ನೋಡಿದ್ರೆ ಕಸ್ಟಮರ್ ಸರ್ವಿಸ್ ಆರ್ ಕಾಲ್ ಸೆಂಟರ್ ಎಕ್ಸ್ಪೀರಿಯನ್ಸ್ ಇಸ್ ಅ ಪ್ಲಸ್ ಬಟ್ ನಾಟ್ ರಿಕ್ವೈರ್ಡ್ ಅಂತ ಕೊಟ್ಟಿದೆ. ಸೊ ನಿಮಗೆ ಕಸ್ಟಮರ್ ಸರ್ವಿಸ್ ರೋಲಲ್ಲಿ ಅಥವಾ ಕಾಲ್ ಸೆಂಟರಲ್ಲಿ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇದ್ದರೆ ಪ್ಲಸ್ ಆಗುತ್ತೆ, ಬಟ್ ನಾಟ್ ರಿಕ್ವೈರ್ಡ್ ಅಂತ ಹೇಳಿದ್ದಾರೆ. ಸೊ ನೀವೇನಾದ್ರು ಫ್ರೆಶರ್ ಆಗಿದ್ರು ಕೂಡ ಇಲ್ಲಿ ನೀವು ಅಪ್ಲೈನ ಮಾಡ್ಬೋದು, ಅಥವಾ ಎಕ್ಸ್ಪೀರಿಯನ್ಸ್ ಆಗಿದ್ರು ಕೂಡ ಅಪ್ಲೈನ ಮಾಡ್ಬೋದು. ಯಾರೆಲ್ಲ ಫ್ರೆಶರ್ಸ್ ಒಂದೊಳ್ಳೆ ಕಂಪ್ನಿಗೆ ಅಥವಾ ನಿಮಗೆ ಬೇಕಾಗಿರೋಂಥ ರೋಲ್ಗೆ ಲೈಕ್ ಕಸ್ಟಮರ್ ಸಪೋರ್ಟ್ ಡೇಟಾ ಎಂಟ್ರಿ ರೋಲಲ್ಲಿ ವರ್ಕ್ ಮಾಡಬೇಕಂತ ಇಂಟ್ರೆಸ್ಟ್ ಇದೆ, ಇಲ್ಲಿ ಅಪ್ಲೈನ ಮಾಡ್ಬೋದು. ಓಕೆನಾ, ಇದಿಷ್ಟು ನಿಮ್ಮ ಕಸ್ಟಮರ್ ಸಪೋರ್ಟ್ ರೋಲ್ ಬಗ್ಗೆ ಇರೋವಂಥ ಇನ್ಫಾರ್ಮೇಷನ್. ಶಾರ್ಟಾಗಿ ನೀವೇನು ಕಸ್ಟಮರ್ ಸಪೋರ್ಟ್ ರೋಲಲ್ಲಿ ವರ್ಕ್ ಮಾಡಬೇಕು ಅಂದರೆ ನೀವು ಹೈಯರ್ ಆದಮೇಲೆ ಅಮೆಝಾನ್ ಕಂಪ್ನಿಯಲ್ಲಿ ಇರೋವಂಥ ಕಸ್ಟಮರ್ಸ್ ಇರ್ತಾರಲ್ಲ ಅವ್ರ ಕಡೆಯಿಂದ ನಿಮಗೆ ಕಾಲ್, ಇಮೇಲ್ ಅಥವಾ ಚಾಟ್ ಬರುತ್ತೆ, ಅವರ ಕಡೆಯಿಂದ ಬರುತ್ತೆ. ನೀವು ಯಾವುದೇ ರೀತಿಯಾದಂಥ ಕಾಲ್ಸ್, ಇಮೇಲ್, ಚಾಟ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ಫಸ್ಟಾಗಿ ಕಸ್ಟಮರ್ಸ್ ಕಡೆಯಿಂದ ನಿಮಗೆ ಕಾಲ್, ಇಮೇಲ್ ಅಥವಾ ಚಾಟ್ ಬರುತ್ತೆ, ಅದಕ್ಕೆ ನೀವು ರೆಸ್ಪಾಂಡ್ ಮಾಡುವಂಥದ್ದೇ ನಿಮ್ಮ ಕೆಲಸ ಆಗಿರುತ್ತೆ. ಅದು ಹೇಗೆ ಮಾಡಬೇಕು, ಏನು ಮಾಡಬೇಕು ಅನ್ನೋದು ನಿಮಗೆ ಟ್ರೈನಿಂಗ್ನ ಕೊಡ್ತಾರೆ. ಮಧ್ಯದಲ್ಲಿ ನಿಮ್ಗೆ ಏನಾದ್ರು ಡೌಟ್ ಆಯಿತು ಅಥವಾ ಪ್ರಾಬ್ಲಮ್ ಇದೆ ಅಂದರೆ ಅವರು ಹೆಲ್ಪ್ ಕೂಡ ಮಾಡ್ತಾರೆ. ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಇರುತ್ತೆ, ಫುಲ್ ಟೈಮ್, ಹಾಗೆ ಫ್ಲೆಕ್ಸಿಬಲ್ ಇರುತ್ತೆ. ಜೊತೆಗೆ ನೀವೇನಾದ್ರು ಜಸ್ಟ್ 12th ಪಾಸ್ ಆಗಿದ್ರೆ ಅಥವಾ ಡಿಗ್ರಿ ಮಾಡ್ಕೊಂಡಿದ್ದೀರಾ, ಡಿಪ್ಲೊಮೊ ಮಾಡ್ಕೊಂಡಿದ್ದೀರಾ ಅಂದರೆ ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಯಾರೆಲ್ಲ ಕಸ್ಟಮರ್ ಸಪೋರ್ಟ್ ರೋಲ್ಗೆ ಅಥವಾ ಡೇಟಾ ಎಂಟ್ರಿ ರೋಲ್ಗೆ ಸರ್ಚ್ ಮಾಡ್ತಿದ್ರ ಇಲ್ಲಿ ಅಪ್ಲೈನ ಮಾಡ್ಬೋದು. ಇನ್ನು ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಡೇಟಾ ಎಂಟ್ರಿ ರೋಲ್ ಬಗ್ಗೆ ಇರುವಂಥ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಲೈಕ್ ಡೇಟಾ ಎಂಟ್ರಿ ಸ್ಪೆಷಲಿಸ್ಟ್ ಅಂತ ಕೊಟ್ಟು ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಏನೇನಿರುತ್ತೆ ಅಂದರೆ ಅಕ್ಯುರೇಸಿ ಎಂಟರಿಂಗ್ ಡೇಟಾ ಇಂಟು
ಇಂಟು ಡೇಟಾ ಬೇಸ್ ಆ್ಯಂಡ್ ಶೀಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಕಂಪ್ನಿ ಕಡೆಯಿಂದ ಕೊಡುವಂಥ ಡೇಟಾನ ನೀವು ಎಂಟ್ರಿ ಮಾಡಬೇಕಾಗಿರುತ್ತೆ ಡೇಟಾ ಬೇಸಲ್ಲಿ ಮತ್ತು ಶೀಟ್ಸ್ಗಳಲ್ಲಿ, ಲೈಕ್ ಗೂಗಲ್ ಶೀಟ್, ಎಕ್ಸೆಲ್ ಆ ರೀತಿಯಾದಂಥ ಶೀಟ್ಸ್ಗಳಲ್ಲಿ ನೀವು ಲೈಕ್ ಟೈಪ್ ಮಾಡಿ ಕಂಪ್ನಿಗೆ ವಾಪಸ್ಸು ಆ ಡೇಟಾನ ಕಳಿಸ್ಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಪರ್ಫಾರ್ಮ್ ರೊಟೇಷನಲ್ ಡೇಟಾ ಕ್ವಾಲಿಟಿ ಚೆಕ್ ಆ್ಯಂಡ್ ಕರೆಕ್ಷನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಡೇಟಾಗಳಿರುತ್ತೆ ಅಲ್ವಾ, ನೀವು ಆಲ್ರೆಡಿ ಟೈಪ್ ಮಾಡಿರೋವಂಥದ್ದು ಅಥವಾ ಬೇರೆಯವರು ಟೈಪ್ ಮಾಡಿ ಶೆಡ್ಯೂಲ್ ಮಾಡಿರ್ತಾರೆ, ಅದನ್ನು ನಿಮಗೆ ಕೊಟ್ಟಾಗ ನೀವು ಅದನ್ನು ಚೆಕ್ ಮಾಡಬೇಕಾಗಿರುತ್ತೆ. ಆ ಟೈಮ್ ಕರೆಕ್ಟಾಗಿ ಅದು ಸಬ್ಮಿಟ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿ ನೀವು ಅದನ್ನು ಅಪ್ಡೇಟ್ ಮಾಡುವಂಥದ್ದು ನಿಮ್ಮ ಕೆಲಸ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಥರ್ಡ್ ಪಾಯಿಂಟ್ ನೋಡಿದ್ರೆ ಎನ್ಶ್ಯೂರ್ ಟೈಮ್ ಆ್ಯಂಡ್ ಎಫೆಕ್ಟಿವ್ ಹ್ಯಾಂಡಲಿಂಗ್ ಆಫ್ ಡೇಟಾ ಪ್ರೊಸೆಸ್ ಟಾಸ್ಕ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಇಲ್ಲಿ ಡೆಡ್ಲೈನ್ನ ಕೊಟ್ಟಿರ್ತಾರೆ. ಆ ಡೆಡ್ಲೈನ್ ಲೈಕ್ 5 days, 1 week ಅಥವಾ 1 day ಆ ರೀತಿಯಾದಂಥ ಡೆಡ್ಲೈನ ಕೊಟ್ಟಿರ್ತಾರೆ. ಅದನ್ನು ನೀವು ಟೈಮ್ ಕರೆಕ್ಟಾಗಿ ಆ ಡೆಡ್ಲೈನ್ ಒಳಗೆ ಕಂಪ್ಲೀಟ್ ಮಾಡಿ ಕಳಿಸೋದಕ್ಕೆ ಆಗಬೇಕು ನಿಮಗೆ ಆ ಟಾಸ್ಕ್ನ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೊಲ್ಯಾಬ್ರೇಟ್ ವಿತ್ ಟೀಮ್ ಮೆಂಬರ್ಸ್ ಟು ಅಕ್ಯುರಸ್ ಡೇಟಾ ಗೋಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಬೇರೆ ನಿಮ್ಮ ಟೀಮ್ ಮೆಂಬರ್ಸ್ಗಳಿರ್ತಾರೆ ಅಲ್ವಾ, ಅವರೆಲ್ಲರ ಜೊತೆನೂ ನೀವು ಇಲ್ಲಿ ಕೋಆರ್ಡಿನೇಟ್ ಆಗಿ ಕಾಂಟ್ಯಾಕ್ಟ್ ಅಥವಾ ಮಾತು ಮೆಸೇಜ್ಗಳನ್ನ ಮಾಡ್ಕೊಂಡು ಇಲ್ಲಿ ವರ್ಕ್ನ ಮಾಡ್ಬೋದು. ನಿಮ್ಗೆ ಏನೇ ಡೌಟ್ ಇದ್ರೂ ಇಲ್ಲಿ ಕೇಳ್ಬೋದು ಅಥವಾ ಶೇರ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಇಲ್ಲಿ ಟು ಎನ್ಶೋರ್ ಡೇಟಾ ಎಂಟ್ರಿ ಪಾಡ್ಕಾಸ್ಟ್ ಆ್ಯಂಡ್ ಗೈಡ್ಲೈನ್ಸ್. ಸೊ ಇಲ್ಲೊಂದು ಪಾಡ್ಕಾಸ್ಟ್ ಅಥವಾ ಗೈಡ್ಲೈನ್ಸ್ಗಳಿರುತ್ತೆ, ಡೇಟಾ ಎಂಟ್ರಿ ಹೇಗೆ ಮಾಡಬೇಕು, ಏನು ಮಾಡಬೇಕು ಅನ್ನೋದು ಅದನ್ನು ನೀವು ಫಾಲೋ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಏನು ಕ್ವಾಲಿಫಿಕೇಷನ್ಸ್ ಇರಬೇಕು ಅಂತ ನೋಡಿದ್ರೆ ಅಟೆನ್ಷನ್ ಟು ಡೀಟೇಲ್ ಅಂತ ಹೇಳಿದ್ದಾರೆ. ಸೊ ನಿಮಗೆ ಅಟೆನ್ಷನ್ ಟು ಡೀಟೇಲ್ ಇರಬೇಕು, ಚಿಕ್ಕ ಚಿಕ್ಕ ವಿಷಯಗಳಲ್ಲೂ ಡೀಟೇಲ್ ಆಗಿ ನೋಡಿ ನೀವು ಕೆಲಸನ ಮಾಡೋದಕ್ಕೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸ್ ಇನ್ಕ್ಲೂಡಿಂಗ್ ಪ್ರೊಫೆಷ್ನಲ್ ಇನ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಂತ ಹೇಳ್ತಾ ಇದ್ದಾರೆ. ಮಾಮೂಲಿಯಾಗಿ ನೀವು ಡೇಟಾ ಎಂಟ್ರಿ ಮಾಡಬೇಕಂದ್ರೆ ನಿಮಗೆ ಕಂಪ್ಯೂಟರ್ ಸ್ಕಿಲ್ಸ್ ಬರಲೇಬೇಕಾಗಿರುತ್ತೆ, ಜೊತೆಗೆ ಮೈಕ್ರೋಸಾಫ್ಟ್ ಎಕ್ಸೆಲ್ನ ಯೂಸ್ ಮಾಡೋದಕ್ಕೆ ಬರಬೇಕು, ಯಾಕಂದರೆ ನಿಮ್ಮ ಕೆಲಸ ಮೈಕ್ರೋಸಾಫ್ಟ್ ಎಕ್ಸೆಲಲ್ಲಿ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ ಅಲ್ವಾ, ಲೈಕ್ ಗೂಗಲ್ ಶೀಟ್ ಅಥವಾ ಎಕ್ಸೆಲಲ್ಲಿ ನಿಮಗೆ ಕೆಲಸನ ಮಾಡೋದಕ್ಕೆ ಹೇಳ್ತಾರೆ ಅಂತ. ಇಲ್ಲಿ ಅದೇ ಕೊಟ್ಟಿರೋವಂಥದ್ದು, ನೀವು ಎಕ್ಸೆಲಲ್ಲಿ ಕೆಲಸನ ಮಾಡಬೇಕಾಗಿರುತ್ತೆ ಅಂತ. ಇನ್ನು ಥರ್ಡ್ ನೋಡಿದ್ರೆ ಎಬಿಲಿಟಿ ಟು ಮೇಂಟೈನ್ ಅಕ್ಯುರಸಿ ಇನ್ ಅ ಟಾಸ್ಕ್ ಎನ್ವೈರ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಅಕ್ಯುರಸಿ ಯಾವುದೇ ರೀತಿ ಮಿಸ್ಟೇಕ್ಸ್ ಇಲ್ಲದೆ ಪ್ರಾಬ್ಲಮ್ಸ್ ಇಲ್ಲದೆ ಇರೋ ಹಾಗೆ ಕೆಲಸನ ಮಾಡಿ ಕಳಿಸ್ಬೇಕಾಗಿರುತ್ತೆ. ನಿಮಗೆ ಕೊಟ್ಟಿರೋವಂಥ ಟಾಸ್ಕ್ನ ನೀವು ಕರೆಕ್ಟಾಗಿ ಎನ್ವೈರ್ಮೆಂಟ್ಲಾಗಿ ಸಬ್ಮಿಟ್ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಪ್ರಿಸರ್ವ್ ಡೇಟಾ ಎಂಟ್ರಿ ಎಕ್ಸ್ಪೀರಿಯನ್ಸ್ ಇಸ್ ಪ್ಲಸ್ ಬಟ್ ನಾಟ್ ರಿಕ್ವೈರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಲೈಕ್ ಕಸ್ಟಮರ್ ಸಪೋರ್ಟ್ಗೆ ಹೇಗಿತ್ತು ಅದೇ ರೀತಿಯಲ್ಲಿ ನಿಮಗೆ ಡೇಟಾ ಎಂಟ್ರಿ ರೋಲಲ್ಲಿ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ಪ್ಲಸ್ ಆಗುತ್ತೆ, ಇಲ್ಲ ಅಂದರೂ ಏನೂ ಪ್ರಾಬ್ಲಮ್ ಇಲ್ಲ, ಫ್ರೆಶರ್ ಆದರೂ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಇಲ್ಲಿ ಔಟು ಅಪ್ಲೈ ಅನ್ನೋದ್ರಲ್ಲಿ ನೀವು ಟು ಅಪ್ಲೈ ಫಾರ್ ಒನ್ ಆಫ್ ಅವರ್ ರಿಮೋಟ್ ಎಂಟ್ರಿ ಲೆವೆಲ್ಸ್ ಪೊಸಿಷನ್ಸ್ ಪ್ಲೀಸ್ ವಿಸಿಟ್ ಅವರ್ ಕೆರಿಯರ್ ವೆಬ್ಸೈಟ್ ಅಟ್ ಅಮೆಝಾನ್ ಕೆರಿಯರ್ಸ್ ಆ್ಯಂಡ್ ಸರ್ಚ್ ಫಾರ್ ದ ಡಿಸೈರ್ಡ್ ಪೊಸಿಷನ್ಸ್ ಟೈಟಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಏನಾದರೂ ಬೇರೆ ವರ್ಕ್ ಫ್ರಮ್ ಹೋಮ್ ಎಂಟ್ರಿ ಲೆವೆಲ್ಸ್ ಪೊಸಿಷನ್ಸ್ನ ಸರ್ಚ್ ಮಾಡ್ತಾ ಇದ್ರೆ ಅಮೆಝಾನ್ ಅವ್ರದ್ದು ಲೈಕ್ ಗೂಗಲ್ ಅಥವಾ ವೆಬ್ಸೈಟಲ್ಲಿ ಅಮೆಝಾನ್ ಕೆರಿಯರ್ಸ್ ಅಂತ ಸರ್ಚ್ ಮಾಡಿದ್ರೆ ಅದು ಆಪ್ಷನ್ಸ್ ಅಥವಾ ಯಾವುದ್ಯಾವುದು ವರ್ಕ್ ಫ್ರಮ್ ಹೋಮ್ ಹೈಯರಿಂಗ್ಸ್ ನಡೆಸ್ತಾ ಇದೆ ಅದೆಲ್ಲ ತೋರಿಸುತ್ತೆ. ಅಲ್ಲಿ ನಿಮ್ಗೆ ಯಾವ್ದು ಬೇಕು ರೋಲು ಅದಕ್ಕೆ ನೀವು ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾರೆ. ಇನ್ನು ಈ ಕಸ್ಟಮರ್ ಸಪೋರ್ಟ್ ಹಾಕಿ ಡೇಟಾ ಎಂಟ್ರಿ ರೋಲ್ಗೆ ನೀವೇನಾದ್ರು ಅಪ್ಲೈನ ಮಾಡಬೇಕು ಅಂದರೆ ಇಲ್ಲಿ ಅಪ್ಲೈ ನಾವು ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಅದು ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ಗೆ ತೊಗೊಂಡು ಬರುತ್ತೆ. ಇಲ್ಲಿ ನೀವೇನಾದರೂ ಹ್ಯೂಮನ್ನ ಅಥವಾ ರೋಬೋಟಿಕ್ ಅಂತ ಇದು ವೆರಿಫೈ ಮಾಡ್ಕೊಳುತ್ತೆ. ಅದಾದಮೇಲೆ ನಿಮಗೆ ಈ ರೀತಿ ಸಕ್ಸಸ್ಫುಲ್ ಅಂತ ತೋರಿಸಿ ಈ ಇನ್ನೊಂದು ಇಂಟರ್ಫೇಸ್ಗೆ ನಿಮ್ಮನ್ನ ಕರ್ಕೊಂಡು ಬರುತ್ತೆ. ಓಕೆನಾ, ಇಲ್ಲಿ ನೀವು ನೋಡ್ಬೋದು ರಿಮೋಟ್ ವರ್ಕ್ ಫ್ರಮ್ ಹೋಮ್ ಕಸ್ಟಮರ್ ಸಪೋರ್ಟ್ಸ್ ಅಂತ. ಅದಾದಮೇಲೆ ನೀವು ಬೇಕಾದ್ರೆ ಇಲ್ಲಿ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿ ಬೇರೆ ರೀತಿಯಾದಂಥ ಯಾವುದೆಲ್ಲ ಹೈಯರಿಂಗ್ಸ್ ನಡೆಸ್ತಾ ಇದ್ದಾರಲ್ವಾ ಅದೆಲ್ಲದ್ರ ಬಗ್ಗೆನೂ ಕೂಡ ನೀವು ಇಲ್ಲಿ ನೋಡ್ಬೋದು. ಇಂಟ್ರೆಸ್ಟ್ ಇದೆ ಅಂದರೆ ಅಪ್ಲೈ ಕೂಡ ಮಾಡ್ಬೋದು. ಇಲ್ಲಿ ನೋಡಿ ನಿಮಗೆ ಬೇರೆ ಬೇರೆ ಆದಂಥ ವರ್ಕ್ಗಳದ್ದು ಲೈಕ್ ಏನು ಹೈಯರಿಂಗ್ಸ್ ಬಗ್ಗೆ ಇಲ್ಲಿ ತೋರಿಸಿದ್ದಾರೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಅಪ್ಲೈನ ಕೂಡ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಇದಿಷ್ಟು ನೀವು ಹೇಗೆ ಅಪ್ಲೈನ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಇನ್ನು ನೀವು ಲೈಕ್ ಹೇಗೆ ವರ್ಕ್ ಮಾಡೋದು ಅಂದರೆ ಡೇಟಾ ಎಂಟ್ರಿಲಿ ತುಂಬ ಸಿಂಪಲ್ ಆಗಿರುತ್ತೆ. ಅವರು ಕೊಟ್ಟಿರೋವಂಥ ಡೇಟಾನೇ ನೀವು ಜಸ್ಟ್ ನೋಡಿಕೊಂಡು ಬೇರೆ ಶೀಟಲ್ಲಿ ಮಿಸ್ಟೇಕ್ಸ್ ಇಲ್ಲದೆ ಅಥವಾ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇಲ್ಲದೆ ಸ್ಕಿಪ್ ಮಾಡದೆ ಎಂಟ್ರಿನ ಮಾಡಿ ಕಳಿಸ್ಬೇಕಾಗಿರುತ್ತೆ. ಇನ್ನು ಕಸ್ಟಮರ್ ಸಪೋರ್ಟ್ ರೋಲ್ಗೆ ಬಂದರೆ ನಿಮಗೆ ಏನು ಅಷ್ಟು ಟೆನ್ಷನ್ ಅಥವಾ ರಿಸ್ಕಿ ಇರೋವಂಥದ್ದು ಏನಿಲ್ಲ. ಅವರ ಕಸ್ಟಮರ್ಸ್ ಕಡೆಯಿಂದ ಕಾಲ್, ಇಮೇಲ್ ಅಥವಾ ಚಾಟ್ ಬರುತ್ತೆ, ಅದನ್ನು ರಿಸೀವ್ ಅಂದರೆ
ಲೈಕ್ ರೆಸ್ಪಾಂಡ್ ಮಾಡುವಂಥದ್ದೇ ನಿಮ್ಮ ಕೆಲಸ ಇರುತ್ತೆ ಅಷ್ಟೇ. ಕಾಲಲ್ಲಾದರೆ ಸ್ವಲ್ಪ ಮಾತಾಡಬೇಕಾಗಿರುತ್ತೆ. ಇಮೇಲ್ ಅಥವಾ ಚಾಟಲ್ಲಿ ನೀವು ಮಾತಾಡಬೇಕಾಗಿರೋದು ಏನಿಲ್ಲ. ಆಲ್ರೆಡಿ ಅಲ್ಲಿ ಲೈಕ್ ಡ್ರಾಫ್ಟಲ್ಲಿ ಏನು ಸೆಂಡ್ ಮಾಡಬೇಕು ಅನ್ನೋದನ್ನ ಕೊಟ್ಬಿಟ್ಟಿರ್ತಾರೆ. ಯಾವುದಕ್ಕೆ ಯಾವ ಡ್ರಾಫ್ಟ್ ಸೆಟ್ ಆಗುತ್ತೆ ಅಂತ ನೀವು ನೋಡಿಕೊಂಡು ಕಾಪಿ ಪೇಸ್ಟ್ ಮಾಡುವಂಥದ್ದು ನಿಮ್ಮ ಕೆಲಸ ಇರುತ್ತೆ ಅಷ್ಟೇ. ಸೊ ಸಿಂಪಲ್ ಆಗಿರೋವಂಥ ಕೆಲಸ. ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಯಿತು. ಹಾಗೆ ನೀವು ನನ್ನ ಲಾಸ್ಟ್ ವೀಡಿಯೋಸ್ಗಳಲ್ಲಿ ಹೇಳಿದೆ, ಇನ್ನು ಮುಂದೆ ಬರುವಂಥ ಎಲ್ಲ ವೀಡಿಯೋಗಳಲ್ಲೂ ಒಂದೊಂದು ಇಂಟರ್ವ್ಯೂ ಬಗ್ಗೆ ಇರುವಂಥ ಟ್ರಿಕ್ಸ್ ಅಥವಾ ಟಿಪ್ಸ್ನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಅಂತ. ಇವತ್ತಿನ ಟಿಪ್ ಬಂದು ಮೊದಲನೇದಾಗಿ ಕಂಪ್ನಿ ಕಡೆಯಿಂದ ನಿಮಗೆ ಕಾಲ್ ಬಂದಾಗ ಹೇಗೆ ನೀವು ರೆಸ್ಪಾನ್ಸ್ ಮಾಡಬೇಕು ಅಥವಾ ನಿಮ್ಮ ರಿಪ್ಲೈ ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇವತ್ತು ಟಿಪ್ನ ಕೊಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ನೀವು ಅಮೆಝಾನ್ ಅಂತಲೇ ಇಟ್ಕೊಳ್ಳಿ. ಲೈಕ್ ಅನ್ನೋನ್ ನಂಬರಿಂದ ನಿಮಗೆ ಮೊದಲನೇದಾಗಿ ಕಾಲ್ ಅಥವಾ ಇಮೇಲ್ ಬರುತ್ತೆ. ಯಾಕಂದರೆ ಆಲ್ರೆಡಿ ನಿಮಗೆ ಯಾರ್ದು ಅಮೆಝಾನ್ ಅವ್ರು ಗೊತ್ತಿರೋದಿಲ್ಲ. ಸೊ ಅನ್ನೋನ್ ನಂಬರ್ ಆಗಿರುತ್ತೆ. ಅದು ಅವರು ನಿಮಗೆ ಕಾಲ್ ಮಾಡ್ತಿದ್ದಾಗೆ ನಿಮಗೆ ಹೇಳ್ತಾರೆ ಅಲ್ವಾ, ಲೈಕ್ ಮೈ ನೇಮ್ ಈಸ್ ಗಾಯತ್ರಿ, ಐ ಆಮ್ ಕಾಲಿಂಗ್ ಫ್ರಮ್ ಅಮೆಝಾನ್ ಕಂಪ್ನಿ ಅಂತ. ಸೊ ಅವರು ಹಾಗೆ ಹೇಳ್ತಿದ್ದಾಗೇ ನಿಮ್ಮ ಟೋನ್, ನಿಮ್ಮ ಕಾನ್ಫಿಡೆನ್ಸ್ ಚೇಂಜ್ ಆಗಬೇಕು. ಓಕೆನಾ? ನೀವು ಯಾರೋ ಅನ್ನೋನ್ ಪರ್ಸನ್ ಹತ್ರ ಮಾತಾಡೋ ಥರ ಮಾತಾಡದೆ ಅಫಿಷಿಯಲ್ ಆಗಿ ಪ್ರೊಫೆಷ್ನಲ್ ಆಗಿ ನೀವು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ನಿಮ್ಮ ಮದರ್ ಟಂಗ್ ಏನೇ ಇರಲಿ, ಅವರು ಈ ಅಮೆಝಾನ್ ಕಂಪ್ನಿ ಅಥವಾ ನೀವು ಅಪ್ಲೈ ಮಾಡಿರುವಂಥ ಕಂಪ್ನಿ ಅಂತ ಹೇಳ್ತಿದ್ದಾಗೇ ನೀವು ಇಂಗ್ಲೀಷಲ್ಲೇ ಮಾತಾಡಬೇಕಾಗಿರುತ್ತೆ. ಸೊ ಅದರಿಂದ ಅವ್ರಿಗೂ ಕೂಡ ಒಂದು ಒಳ್ಳೆ ಲೈಕ್ ಏನು ಹೇಳ್ತಾರೆ, ಓಕೆ ಇವ್ರನ್ನ ಹೈಯರ್ ಮಾಡ್ಬೋದು ಅನ್ನೋ ರೀತಿ ಇಂಪ್ರೆಷನ್ ಅವರಲ್ಲಿ ಮೂಡುತ್ತೆ ಅಂತ. ಸೊ ಇಂಗ್ಲೀಷಲ್ಲಿ ನೀವು ಎಸ್ ಮ್ಯಾಮ್ ಅಂತ ಹೇಳೋದಾಗಲಿ ಅಥವಾ ಎಸ್ ಐ ಆಮ್ ಗಾಯತ್ರಿ ಅಥವಾ ಅವ್ರು ಕೇಳಿರೋಂಥ ಕ್ವೆಶನ್ಸ್ಗೆ ನೀವು ರಿಪ್ಲೈನ ಮಾಡೋದ್ರಿಂದ ಅವ್ರಿಗೆ ಸ್ವಲ್ಪ ಇಂಪ್ರೆಸಿವ್ ಆಗಿರುತ್ತೆ. ಸೊ ಅದಾದಮೇಲೆ ಮೊದಲನೇ ಕಾಲಲ್ಲಿ ಅವರು ಕಾಮನ್ ಆಗಿ ನಿಮಗೆ ಕೇಳೋವಂಥ ಕ್ವೆಶನ್ ಬಂದರೆ ಇಂಟ್ರಡ್ಯೂಸ್ ಯೋರ್ ಸೆಲ್ಫ್ ಅಂತ ಕೇಳ್ತಾರೆ. ಸೊ ನೀವು ನಿಮ್ಮ ಬಗ್ಗೆ ಶಾರ್ಟಾಗಿ ಲೈಕ್ 3 to 4 ಲೈನ್ಸಲ್ಲಿ ನೀವು ಅವ್ರಿಗೆ ನಿಮ್ಮ ಬಗ್ಗೆ ಹೇಳಬೇಕಾಗಿರುತ್ತೆ. ಇದರಲ್ಲಿ ನೀವು ಮೊದಲನೇದಾಗಿ ನಿಮ್ಮ ನೇಮ್, ನೀವು ಯಾವ ಸಿಟಿಯಿಂದ, ಹಾಗೆ ನೀವು ಏನು ಕಂಪ್ಲೀಟ್ ಮಾಡಿ ಲೈಕ್ PU ಕಂಪ್ಲೀಟ್ ಮಾಡಿದ್ದೀರಾ, ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀರಾ ಅನ್ನೋದನ್ನ ನೀವು ಹೇಳಬೇಕಾಗಿರುತ್ತೆ. ಯಾವ ಯೂನಿವರ್ಸಿಟಿ ಅಂತ ಹೇಳಬೇಕಾಗಿರುತ್ತೆ. ಅದಾದಮೇಲೆ ಲೈಕ್ ಯಾವ ಇಯರಲ್ಲಿ ಪಾಸ್ಔಟ್ ಆದ್ರಿ, ನೀವೇನಾದ್ರು ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇದ್ದರೆ ಯಾವ ಕಂಪ್ನೀಲಿ, ಯಾವ ರೋಲಲ್ಲಿ ಎಷ್ಟು ಇಯರ್ ವರ್ಕ್ ಮಾಡಿದ್ರಿ ಅಂತ ನೀವು ಹೇಳಬೇಕಾಗಿರುತ್ತೆ. ನಿಮಗೇನಾದರೂ ಇನ್ನೂ ಶಾರ್ಟಾಗಿ ಬೇಕು ಅಂದರೆ ನೀವು ರಿವೈಂಡ್ ಮಾಡಿ ನೋಟ್ ಮಾಡ್ಕೊಳ್ಳಿ ಇದನ್ನು. ಯಾಕಂದರೆ ನಾನು ಏನಕ್ಕೆ ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಅಂದರೆ, ಇವಾಗಿಲ್ಲ ಅಂದರೂ ಎಲ್ಲ ಟೈಮಲ್ಲೂ ಇದು ನಿಮಗೆ ಹೆಲ್ಪ್ ಆಗುತ್ತೆ. ಯಾಕಂದರೆ ಕಾಮನ್ ಆಗಿ ಕೇಳುವಂಥ ಕ್ವೆಶನ್ಸ್ಗಳಾಗಿರುತ್ತೆ ಇದು. ಸೊ ನೋಟ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಪ್ಲಸ್ ಆಗುತ್ತೆ. ಇಲ್ಲ ಅಂದರೂ ನಾನು ನಿಮಗೆ ಲೈಕ್ ಹೈಯರಿಂಗ್ ಬಗ್ಗೆ ಏನೇನೆಲ್ಲ ಕ್ವಶನ್ಸ್ ಬರುತ್ತೆ ಅಥವಾ ನಮಗೆ ಟಿಪ್ಸ್ ಬೇಕು ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ, ನಾನು ಅದ್ರ ಬಗ್ಗೆ ಸಪ್ರೇಟಾಗಿ ಒಂದು ಡೀಟೇಲ್ ವಿಡಿಯೋನ ಮಾಡ್ತೀನಿ. ಅದು ಬಿಟ್ಟು ಕೂಡ ನನ್ನ ಡೈಲಿ ವೀಡಿಯೋಸ್ಗಳಲ್ಲಿ ಲಾಸ್ಟಲ್ಲಿ ಈ ರೀತಿಯಾಗಿ ನಿಮಗೆ ಒಂದೊಂದಾಗಿ ಟಿಪ್ಸ್ನ ಕೊಡ್ತಾ ಹೋಗ್ತೀನಿ. ಸೊ ಇದು ಬಂದು ನನ್ನ ಮೊದಲನೇ ಟಿಪ್ ಆಗಿತ್ತು. ಮೊದಲನೇದಾಗಿ ಕಂಪ್ನಿ ಕಡೆಯಿಂದ ಕಾಲ್ ಮಾಡಿದಾಗ ನೀವು ಹೇಗೆ ರೆಸ್ಪಾನ್ಸ್ನ ಮಾಡಬೇಕು, ಹಾಗೆ ಅವ್ರು ಕೇಳುವಂಥ ಇಂಟ್ರಡ್ಯೂಸ್ ಯೋರ್ ಸೆಲ್ಫ್ ಅನ್ನೋ ಕ್ವೆಶನ್ಸ್ಗೆ ನೀವು ಏನು ಆನ್ಸರ್ನ ಮಾಡಬೇಕು ಅಂತ ನಾನು ನಿಮಗೆ ಟಿಪ್ನ ಕೊಟ್ಟಿದ್ದೀನಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಜೊತೆಗೆ ಈ ರೀತಿಯಾದಂಥ ಸಿಂಪಲ್ ಹೈಯರಿಂಗ್ ಅಥವಾ ಇಂಟರ್ವ್ಯೂ ಟಿಪ್ಸ್ಗಳು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಇವತ್ತಿನ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ಯಾಮಿಲಿ.